ಅವರು ಅಲ್ಲಿ ತೋರಿಸ್ತಾ ಇದ್ದಾರೆ. ಸೊ ಇದಕ್ಕೆ ನೀವು ಕೊಟ್ಟಂಥ ಕೊಡುಗೆ ಭಾಳ ಅಮೂಲ್ಯವಾದದ್ದು. ಮತ್ತು ನಿಮಗೆ ಗೊತ್ತಿದೆ, ನಾವು ಒಂದು ಹಾಸ್ಟೆಲ್ ಎನ್ವಿರಾನ್ಮೆಂಟಲ್ ಅಂದರೆ ಎಲ್ಲ ನೀವೇ ಇರ್ತೀರಿ. ಅವರಿಗೆ ತಂದೆ ತಾಯಿ, ಅವ್ರ ಕೇರ್ ಟೇಕರ್ ಎಲ್ಲವನ್ನೂ ನೀವೇ ಇರ್ತೀರಿ. ಸೊ ನೀವು ಎಷ್ಟು ಓಪನ್ನಾಗಿ ಆ ಮಕ್ಕಳಿಗೆ ಒಂದು ಮಾತಾಡಲಿಕ್ಕೆ, ನಿಮ್ಮ ಜೊತೆ ಶೇರ್ ಮಾಡಲಿಕ್ಕೆ, ಮತ್ತು ಅವರೆಲ್ಲ ಸಮಸ್ಯೆಗಳನ್ನು ಸಾಲ್ವ್ ಮಾಡಲಿಕ್ಕೆ ಎಷ್ಟು ರೆಸ್ಪಾನ್ಸಿವ್ ಇರ್ತೀರಿ, ಎಷ್ಟು ಎಂಪೆಥೆಟಿಕ್ಕಾಗಿ ಅವ್ರಿಗೆ ರೆಸ್ಪಾಂಡ್ ಮಾಡ್ತೀರಿ ಅನ್ನೋದು ಭಾಳ ಮುಖ್ಯ. ನಾನು ಕೂಡ 6th ಎಂಟ್ರೆನ್ಸ್ ಬರೆದು ಜವಾಹರ್ ನವೋದಯ ವಿದ್ಯಾಲಯ ಅಂತ ನೀವೆಲ್ಲ ಕೇಳಿರ್ತೀರಿ. ಆ ಜವಾಹರ್ ನವೋದಯ ವಿದ್ಯಾಲಯದಲ್ಲಿ 12th ತನಕ ನಾನು ಓದಿದೆ. ಸೊ ನಾನು ಕೂಡ ಒಬ್ಬ ರೂರಲ್ ಬ್ಯಾಕ್ಗ್ರೌಂಡಿಂದ ಬಂದು ಅಲ್ಲಿಗೆ ಹೋದ್ಮೇಲೆ ಎಂಟೈರ್ ನನ್ನ ಥಿಂಕಿಂಗ್ ಇರ್ಬೋದು, ನಾನು ನೋಡುವಂಥ ವರ್ಲ್ಡ್ ವ್ಯೂ ಇರ್ಬೋದು, ಮತ್ತು ನಾವು ಏನು ಸಾಧನೆ ಮಾಡಬೇಕು, ಯಾವ ರೀತಿ ನಾವು ಮುಂದೆ ಹೋಗಬೇಕು ನಮ್ಮ ಜೀವನದಲ್ಲಿ ಅಂತ ಎಲ್ಲವನ್ನೂ ಕಲಿಸ್ಕೊಟ್ರು. ಅವ್ರಿಗೆ ನಾವು ನವೋದಯದಲ್ಲಿ ಟೀಚರ್ಸ್ಗೆ ಹೈಯೆಸ್ಟ್ ರೆಸ್ಪೆಕ್ಟ್ ಇದೆ. ನಾವೆಲ್ಲ ಅಲ್ಯೂಮಿನಿ ಡೇಸ್ ಮಾಡ್ತೀವಿ. ಆ್ಯಂಡ್ ನಾವು ಅವ್ರನ್ನ ಕರೆದು, ಅವರು ಈಗ ಕೆಲವರೆಲ್ಲ ಬೇರೆ ಬೇರೆ ಸ್ಟೇಟ್ಸಲ್ಲಿದ್ದಾರೆ, ಲೈಕ್ ರಾಜಸ್ಥಾನ್, ಕೇರಳ, UP, ಅವ್ರನ್ನೆಲ್ಲ ನಾವು ಕರೆಸಿ ಅವ್ರಿಗೆ ಸನ್ಮಾನ ಮಾಡ್ತೀವಿ. ಯಾಕಂದರೆ ಇಟ್ ಈಸ್ ಓನ್ಲಿ ವಿ ನೋ ವಾಟ್ ವಿ ಆರ್, ನಾವು ಇವತ್ತು ಏನಿದ್ದೀವಿ ಅನ್ನೋದು ಬಿಕಾಸ್ ಆಫ್ ದೆಮ್. ಯಾಕಂದರೆ ಅವರು ಟೋಟಲ್ ಅವರ ಮಕ್ಕಳ ಎಜುಕೇಷನ್ ಕೂಡ ಸ್ಯಾಕ್ರಿಫೈಸ್ ಮಾಡಿ, ಅವ್ರ ಮಕ್ಕಳು ಕೂಡ ನಮ್ಮ ಜೊತೆನೇ ಓದ್ತಾಯಿದ್ರು. ಅವ್ರ ಮಕ್ಕಳನ್ನ ನಮ್ಮ ಜೊತೆನೇ ನವೋದಯದಲ್ಲಿ 6th ಸೇರಿಸಿ ನಮ್ಮ ಜೊತೆನೇ ಅವ್ರಿಗೆ ಪಾಠ ಮಾಡ್ತಾಯಿದ್ರು. ಸೊ ಅವರು ಸೆಲ್ಫ್ಲೆಸ್ ಸರ್ವಿಸ್, ಅಂದರೆ ನಾವು ಈಗೆಲ್ಲ ಏನು ಯೋಚನೆ ಮಾಡ್ತೀವಿ, ನಮ್ಮ ಮಕ್ಕಳನ್ನ ಒಳ್ಳೆ ಸ್ಕೂಲ್ಗೆ ಹಾಕಬೇಕು, ಇಟ್ ವಿಲ್ ಬಿ ಇನ್ ಎ ರಿಮೋಟ್ ಏರಿಯಾ. ನವೋದಯ ಸ್ಕೂಲ್ಸ್ ಏನಿರುತ್ತೆ ಒಳ್ಳೆ ಸಿಟೀಸಲ್ಲಿ ಅಥವಾ ಟೌನ್ಗೆ ಹತ್ರ ಇರೋದಿಲ್ಲ, ದಿಟ್ ವಿಲ್ ಬಿ ಇನ್ ಎ ರಿಮೋಟ್ ಏರಿಯಾ. ಅಂಥ ಏರಿಯಾದಲ್ಲಿ ಇರೋವಂಥ ಅವರ ಇದಕ್ಕೆ ನಾವು ಬಂದು ಅವರು ಎಲ್ಲ ಅವರ ಮಕ್ಕಳಿಗೆ ಎಲ್ಲ ಅವರ ಫ್ಯಾಮಿಲೀಸ್ನ ಬಿಟ್ಟು UP, ಬಿಹಾರ್ ಮತ್ತು ರಾಜಸ್ಥಾನ, ಅಲ್ಲಿಂದ ಕೂಡ ಇಲ್ಲಿ ಬಂದು ಫ್ಯಾಮಿಲೀಸ್ ಬಿಟ್ಟು ಡೆಡಿಕೇಟೆಡ್ ಆಗಿ ಅವರು ಸರ್ವಿಸ್ ಕೊಟ್ಟಿರ್ತಾರೆ. ನಾನು ಯಾಕೆ ಇವು ಮಾತು ತಮಗೆ ಹೇಳ್ತಾ ಇದ್ದೀನಿ ಅಂದರೆ, ಟೀಚರ್ ಕ್ಯಾನ್ ಚೇಂಜ್ ದ ಲೈವ್ಸ್ ಆಫ್ ದ ಸ್ಟೂಡೆಂಟ್ಸ್. ನೀವು ಮನಸ್ಸು ಮಾಡಿದ್ರೆ ನೀವು ಏನು ಬೇಕಾದರೂ ನಿಮ್ಮ ಮಕ್ಕಳನ್ನ ತಯಾರು ಮಾಡ್ಬೋದು. ಸುಮಾರು ಜನ ನಮ್ಮ ಕರ್ನಾಟಕದಿಂದ IAS ಆಫೀಸರ್ಸ್ ಆಗಿದ್ದಾರೆ. ನಮ್ಮ ಬ್ಲೈಂಡ್ ಸ್ಕೂಲ್ ಮೈಸೂರಲ್ಲಿ ಓದಿ, ಕೆಂಪು ಹೊನ್ನಯ್ಯ ಅವರು ಮೊನ್ನೆ ಪೇಪರಲ್ಲೆಲ್ಲ ಬಂದಿತ್ತು, ಅವರು IAS ಆಗಿದ್ದಾರೆ. ದೆರ್ ಈಸ್ ಸುಹಾಸ್, ಫಿಸಿಕಲಿ ಅಂದರೆ ಹ್ಯಾಂಡಿಕ್ಯಾಪ್ಡ್, ಇದು ಲೋಕೋಮೋಟರ್ ಡಿಸಬಿಲಿಟಿ ಇರೋರು. He represented India in badminton and won the medal also. He is IAS officer. ಅಷ್ಟಲ್ದೇ he is IAS officer in Noida. ಸೊ ಏನು ಬೇಕಾದರೂ ಸಾಧನೆ ಮಾಡೋಕ್ಕೆ ಅವಕಾಶಗಳು ಡೆಫಿನೆಟ್ಲಿ ಇದೆ. ನೀವು ಅವ್ರನ್ನ ಎಂಕರೇಜ್ ಮಾಡಿ, ಸಣ್ಣ ಪುಟ್ಟ ತಪ್ಪುಗಳಾದಾಗ ಕ್ಷಮಿಸಿ. ನಿಮಗೆ ಗೊತ್ತಿದೆ ಸ್ಟೂಡೆಂಟ್ ಸೈಕಾಲಜಿ ಹೇಗಿರುತ್ತೆ, ಅವ್ರನ್ನ ಯಾವ ರೀತಿ ತಿದ್ದಬೇಕು, ಯಾವ ರೀತಿ ನೀವು ಅವ್ರನ್ನ ಮೌಲ್ಡ್ ಮಾಡಿದ್ರೆ ಅವರು ಮುಂದಕ್ಕೆ ಹೋಗ್ತಾರೆ ಅನ್ನೋದನ್ನು ನಿಮಗೆಲ್ಲ ಗೊತ್ತಿದೆ. ನಾನು ಆ ವಿಷಯದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡಲ್ಲ. ಸೊ ಆಲ್ ದ ಬೆಸ್ಟ್. ನೀವೆಲ್ಲ ಈ ಮಕ್ಕಳ ಭವಿಷ್ಯದಲ್ಲಿ ಒಂದು ಏನಂತಂದರೆ, ನಾವು ನೀವು ಮಕ್ಕಳನ್ನ ಹೆಂಗೆ ಬೆಳೆಸ್ಬೇಕಂದ್ರೆ, ಡೋಂಟ್ ಬಿಲ್ಡ್ ಎನ್ ವಿಕ್ಟಿಮೈಸ್ಡ್ ಮೈಂಡ್ಸೆಟ್ ಇಂದೆ. ಪಾಪ ಏನೋ ಡಿಸಬಿಲಿಟಿ ಆಗಿದೆ ಅಂತ ಹೇಳಿ ಅವ್ರಿಗೆ ಯಾವತ್ತೂ you should tell them, because yourself you are visually impaired, that ಇವತ್ತು ಎಲ್ಲ ರೀತಿ ಕಾಯ್ದೆ ಇದೆ. there are rights of the disabled which are recognized. disabled ಅವ್ರ ರೈಟ್ಸ್ನ ರೆಕಗ್ನೈಸ್ ಆಗಿದೆ. now they can enforce their rights. ಈಗ ಅವ್ರ ರೈಟ್ಸ್ನ ಎಲ್ಲಾದರೂ ಸಿಗಲಿಲ್ಲ ಅಂತಂದರೆ ಥ್ರೂ ದಿ ಕೋರ್ಟ್ ಆಫ್ ಲಾ ಆ ರೈಟ್ಸ್ನ ಎನ್ಫೋರ್ಸ್ ಮಾಡ್ಬೋದು. ಸೊ ಅದಕ್ಕೆ ಸ್ವಲ್ಪ ರೀತಿಯಾದ ಸಂಘಟನೆ ಮತ್ತು ಹೋರಾಟ ಅವಶ್ಯಕತೆ ಇದೆ. ಆದರೆ ಏನೋ ಆ ರೀತಿಯಾದ ಒಂದು ಡಿಸಬಿಲಿಟಿ ಇದೆ ಅಂತ ಹೇಳಿ ಅವರಿಗೆ ಆ್ಯಸ್ ಎ ಟೀಚರ್ಸ್ ನೀವು ಮೊದಲಿಂದನೇ ಇದನ್ನು ಫೇಸ್ ಮಾಡಿ, ಯು ಕ್ಯಾನ್ ಸ್ಟಿಲ್ ಹ್ಯಾವ್ ಎ ವೆರಿ ಗುಡ್, ಅಂದರೆ ಈ ಅವಕಾಶಗಳನ್ನು ಬಳಸ್ಕೊಂಡು ಸಮಾಜದಲ್ಲಿ ನೀವು ಈ ಉನ್ನತ ಮಟ್ಟಕ್ಕೆ ಏರೋಕ್ಕೂ ಕೂಡ ಇವತ್ತು ದಾರಿಗಳು ಆದಷ್ಟು ಇದಾಗ್ತಾ ಇದೆ, ಚೇಂಜಸ್ ಆಗ್ತಾ ಇದೆ. ಆದ್ದರಿಂದ ನೆವರ್ ಬಿಲ್ಡ್ ದಟ್ ಯು ಮಿಸ್ ಸಮಥಿಂಗ್ ಇನ್ ಲೈಫ್ ಅನ್ನೋದನ್ನು ಫಸ್ಟು ಅವರ ಆ ಮೈಂಡ್ಸೆಟ್ನ ತೆಗೆದುಬಿಡಬೇಕು.
ದಟ್ ಅವ್ರಿಗಿರೋ ಅವಕಾಶಗಳ ಬಗ್ಗೆ ಹೆಚ್ಚಿಗೆ ಹೇಳಿ ಅದನ್ನು ಪಡೆಯೋದು ಹೇಗೆ ಅಂತ ಹೇಳಿದ್ರೆ ದೇ ಬಿಕಮ್ ಎಂಪವರ್ಡ್. ಅವಕಾಶಗಳೇನಿದೆ ಅದನ್ನು ಪಡೆಯೋದು ಹೇಗೆ, ಅದಕ್ಕೆ ಬೇಕಾಗಿರುವಂಥ ಏನು ಸೌಲಭ್ಯಗಳು ಬೇಕು ಅನ್ನೋದನ್ನು ನೀವು ಅವ್ರಿಗೆ ಕೊಡಿಸಿದ್ರೆ ದೇ ಬಿಕಮ್ ಎಂಪವರ್ಡ್. ವೆನ್ ದೇ ಬಿಕಮ್ ಎಂಪವರ್ಡ್ ಡೆಫಿನೆಟ್ಲಿ ದೇ ವಿಲ್ ರೀಚ್, ಅವ್ರಿಗೆ ಬೇಕಾದ ಲೈಫ್ನ ಅವರು ಮಾಡ್ಕೋತಾರೆ. ಆ ನಿಟ್ಟಿನಲ್ಲಿ ಮಕ್ಕಳಿಗೆ ಒಂದು ಒಳ್ಳೆಯ ವಿದ್ಯಾಭ್ಯಾಸ ಮತ್ತು ಅವ್ರನ್ನ ಎಂಪವರ್ಮೆಂಟ್ ಮಾಡೋದರಲ್ಲಿ ನೀವೆಲ್ಲ ಒಳ್ಳೆಯ ಕೆಲಸ ಮಾಡ್ತಾಯಿದ್ರೆ ನಿಮಗೆ ಮತ್ತೊಂದು ಸತಿ ಅಭಿನಂದನೆಗಳನ್ನು ತಿಳಿಸಿ ಥ್ಯಾಂಕ್ ಯು.